ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಪಾಶ್ಚಾತ್ಯ ಧರ್ಮಗಳು, ನಮ್ಮ ಸಂವಿಧಾನ, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಮೂರು ಪಾಠಕ್ಕೆ ಸೇರಿ 20 ಮಾರ್ಕ್ಸು LBI ಪೇಪರನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ಎಲ್ಲ ವಿಷಯಗಳಲ್ಲಿ ವಿಶೇಷವಾಗಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಸೈನ್ಸ್ ಮತ್ತು SS, ಸೊ ಮ್ಯಾಥ್ಸ್ ಒಂದು ಬಿಟ್ಟು ಬಟ್ ಮ್ಯಾಥ್ಸು ಕೂಡ ಮಾಡ್ತಾರೆ. ಸೊ ಎಲ್ಲವುಗಳು ನಿಮಗೆ ಬರ್ತವೆ. LBI ಆಗಿರ್ಬೋದು, ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಫ್ರೀಯಾಗಿ PDF ಇಲ್ಲ. ಮೊದಲಿಗೆ ನೋಡೋಣ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಜ್ಞಾನಕ್ಕೆ 5 ಅಂಕ, ತಿಳುವಳಿಕೆಗೆ 8, ಅನ್ವಯಕ್ಕೆ 7, ಒಟ್ಟು 20 ಅಂಕಗಳ ವೇಟೇಜ್. ಪ್ರಶ್ನೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 5 ಅಂಕಗಳ ಪ್ರಶ್ನೆ, ಕಿರು ಉತ್ತರ 8 ಅಂಕ, ದೀರ್ಘ ಉತ್ತರ 3 ಮತ್ತು 4 ಅಂಕದ್ದು 7 ಅಂಕ. ಸೊ ಟೋಟಲಿ 20 ಮಾರ್ಕ್ ಇದೆ. ಕಠಿಣತೆ ಮಟ್ಟ ಸುಲಭ 5 ಅಂಕ, ಸಾಧಾರಣ 8 ಅಂಕ, ಕಠಿಣ 7 ಅಂಕ, ಒಟ್ಟು 20 ಅಂಕ. ಇನ್ನು ಘಟಕವಾರು ಅಂಕ ಹಂಚಿಕೆ. ಪಾಶ್ಚಾತ್ಯ ಧರ್ಮಗಳು ಪಾಠದಿಂದ ನೋಡೋದಾದರೆ 1 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಓಕೆ, 2 ಅಂಕದ 1, 4 ಅಂಕದ 1, 3 ಪ್ರಶ್ನೆ 7 ಅಂಕ. ಇನ್ನು ನಮ್ಮ ಸಂವಿಧಾನದಲ್ಲಿ 1 ಅಂಕದ 2, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆಗಳು 7 ಅಂಕ. ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಲ್ಲಿ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಟೋಟಲಿ ಈ ಕ್ವಶನ್ ಪೇಪರಲ್ಲಿ 1 ಅಂಕದ 5 ಇದ್ದಾವೆ, 2 ಅಂಕದ 4, 3 ಅಂಕದ 1, 4 ಅಂಕದ 1, 11 ಪ್ರಶ್ನೆಗಳು 20 ಅಂಕಗಳ ವೇಟೇಜನ್ನು ಏನು ಮಾಡಿರೋದು ಕೊಟ್ಟಿರೋದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, ಕೀ ಆನ್ಸರ್ ಪೇಜ್ಗೆ ಬರ್ತೀನಿ. ಪಾಠಾಧಾರಿತ ಮೂಲ್ಯಾಂಕನ LBA 2026-27 ಪಾಶ್ಚಾತ್ಯ ಧರ್ಮಗಳು, ನಮ್ಮ ಸಂವಿಧಾನ, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು, ಮಾದರಿ ಉತ್ತರಗಳು. ತರಗತಿ 9 ವಿಷಯ ಸಮಾಜ ವಿಜ್ಞಾನ 20 ಅಂಕಗಳು, 40 ನಿಮಿಷಕ್ಕೆ ಸಾಕು. ಫಸ್ಟ್ 3 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೇಳಿದರು. ಯಹೂದಿ ಧರ್ಮದ ಮೂಲ ಪುರುಷರು: A. ಅಬ್ರಹಾಂ, B. ಪೀಟರ್, C. ಬಿಷಪ್, D. ಡೇವಿಡ್. ಸೊ ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ ಈಸ್ ದ ರೈಟ್ ಆನ್ಸರ್. ಸಂವಿಧಾನದ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ: A. ಬಾಬು ರಾಜೇಂದ್ರ ಪ್ರಸಾದ, B. ಡಾಕ್ಟರ್ BR ಅಂಬೇಡ್ಕರ್, C. ಚಕ್ರವರ್ತಿ ರಾಜಗೋಪಾಲಾಚಾರಿ, D. ಜವಾಹರ್ಲಾಲ್ ನೆಹರು. ಸಂವಿಧಾನ ಶಿಲ್ಪಿ ಅಂತ ಆಯ್ಕೆ B. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ಕರೆಯೋದು. ಪ್ರಶ್ನೆ 3 ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ: A. ಕಲ್ಲತ್ತಗಿರಿ, B. ರುದ್ರಗಿರಿ, C. ಬಾಬಾ ಬುಡನ್ಗಿರಿ, D. ಮುಳ್ಳಯ್ಯನಗಿರಿ. ಸೊ ಕರ್ನಾಟಕದ ಅತಿ ಎತ್ತರದ ಶಿಖರ ಬಂದು ಅತಿ ಎತ್ತರದ ಶಿಖರ ಅಂತಂದರೆ ಅದೇ ಬರೋದು ಮುಳ್ಳಯ್ಯನಗಿರಿ ಇಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ದು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಂವಿಧಾನವನ್ನು ಅರ್ಥೈಸಿ ಅಂತ ಕೇಳಿದ್ದಾರೆ. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಏನಂತ ಕರೆಯೋದು? ಸಂವಿಧಾನ ಅಂತ ಕರೀತಾರೆ. ಇನ್ನು ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ? ಬಿಕಾಸ್ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾಯುಗುಣ ಇರೋದ್ರಿಂದ ಕೊಡಗು ಜಿಲ್ಲೆಯನ್ನು ನಾವು ಕರ್ನಾಟಕದ ಕಾಶ್ಮೀರ ಅಂತಲೇ ಕರೆಯೋದು. 2 ಅಂಕದ 4 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 4 ಪ್ರಶ್ನೆ 8 ಅಂಕ. ಇಸ್ಲಾಂ ಧರ್ಮದ 5 ಪ್ರಮುಖ ಆಚರಣೆಗಳು ಯಾವುವು? ಕಲಿಮಾ, ನಮಾಜ್, ರೋಜಾ, ಜಕಾತ್ ಮತ್ತು ಹಜ್. ಇನ್ನು ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸವಾಲುಗಳು ಯಾವುವು? ಮೊದಲನೇದು ಪಾಕಿಸ್ತಾನದಿಂದ ವಲಸೆ ಬಂದ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸೋದು ದೊಡ್ಡ ಸಮಸ್ಯೆ ಆಯಿತು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡೋದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು. ಇವಿಷ್ಟು ಏನಪ್ಪ ಅಂದರೆ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಬೇಕಾದ ಮುಖ್ಯವಾಗಿರ್ತಕ್ಕಂಥ ಸವಾಲುಗಳು. ಇನ್ನು ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಅಂತ ಏಕೆ ಕರೀತಾರೆ ಅಂತ ಕೇಳಿದರು. ಇಲ್ಲಿ ಬಯಲು ಸೀಮೆಯ ಕೆಲವು ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶವಿರ್ತದೆ. ಆದ್ದರಿಂದ ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಅಂತಲೇ ಕರೆಯೋದು. ಪ್ರಶ್ನೆ 9 ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು ಯಾವ್ಯಾವು? ಕೆಂಪು ಮಣ್ಣಿನಿಂದ ಕೂಡಿದ ಪ್ರಸ್ಥಭೂಮಿ, ಏರು ತಗ್ಗು ಪ್ರದೇಶ, ಪೂರ್ವದ ಕಡೆಗೆ ಇಳಿಜಾರು. ಇಷ್ಟಿತ್ತು. ಇನ್ನು 3 ಮಾರ್ಕರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮ ಭಾರತ ಸಂವಿಧಾನದ ಲಕ್ಷಣಗಳನ್ನು ಕೇಳಿದ್ದಾರೆ. ಅದರಲ್ಲಿ ಅದು ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ, ಭಾಗಶಃ ನಮ್ಯ, ಭಾಗಶಃ ಅನಮ್ಯ ಸಂವಿಧಾನವಾಗಿದೆ, ಸಂಸದೀಯ ಸರ್ಕಾರದ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು,
ಏಕಪೌರತ್ವ, ಸಾರ್ವತ್ರಿಕ ಮತದಾನದ ಪದ್ಧತಿ ಮತ್ತು ದ್ವಿಸದನ ಶಾಸಕಾಂಗ ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಅಂಕಕ್ಕೆ ಕೇಳಿತ್ತು ಯೇಸು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಮೊದಲಿಗೆ ನೋಡೋಣ ಜೀವನ. ಜೀಸಸ್ ರವರ ಜನ್ಮಸ್ಥಳ ಜೂಡಿಯಾ ಪ್ರಾಂತ್ಯದ ಬೆತ್ಲೆಹೆಮ್. ಜೀಸಸ್ ರವರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ರಕ್ಷಕನ ಆಗಮನವನ್ನು ನಿರೀಕ್ಷೆಯನ್ನು ಮಾಡ್ತಿದ್ರು. ಈ ಆಗಮನದ ಕಲ್ಪನೆ ಧಾರ್ಮಿಕ ಪ್ರವರ್ತಕರಾದ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಜಾನ್ ತನ್ನ ಬಳಿಗೆ ಬರುವ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನ ಮಾಡಿಸೋದ್ರ ಮೂಲಕ ದೀಕ್ಷೆ ಕೊಡ್ತಾ ಇದ್ದ. ಯೇಸು ಕ್ರಿಸ್ತ ಸಹ ತಮ್ಮ 30ನೇ ವಯಸ್ಸಿನಲ್ಲಿ ಈ ಜಾನ್ನಿಂದ ಏನು ಮಾಡ್ತಾರೆ, ದೀಕ್ಷೆಯನ್ನು ಪಡಿತಾರೆ. ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸಿ ಮತಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ ಕಾಲಾಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸ್ತಾರೆ. ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಏನಂತ ಕರೀತಾರೆ, ಅಪೋಸಲ್ಸ್ ಅಂತ ಕರೀತಾರೆ ಅಂತ ಬರೆದ್ರೆ ಸಾಕು. ಇನ್ನು ಯೇಸುವಿನ ಬೋಧನೆಗಳನ್ನು ಕೇಳಿದ್ದಾರೆ. ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರು ನಮ್ಮನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆ ಸಲ್ಲಿಸಿ. ಮಾನವ ಸೇವೆಯೇ ದೇವರ ಸೇವೆಗೆ ಸಮ. ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸುವನು. ನಿಮ್ಮ ಶತ್ರುವನ್ನು ಪ್ರೀತಿಸಿ, ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನು ಮಾಡಿ ಅಂತ ಕೇಳಿದ್ದಾರೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ 9ನೇ ತರಗತಿಯ ಫಸ್ಟ್ LB ಟೆಸ್ಟನ್ನು ಪೇಪರನ್ನು ಹಾಕಿದ್ದೀವಿ. ಇದರ ಪ್ರಶ್ನೋತ್ತರಗಳನ್ನು ಸಹಿತ ಕೊಟ್ಟಿದ್ದೀವಿ. ಸೊ ಎಲ್ಲವುಗಳು ಕೂಡ ಬರ್ತವೆ. ಜಸ್ಟ್ ನೀವೇನು ಮಾಡಬೇಕು, ವಿಡಿಯೋಗನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬಾರ್ದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ.